ಸೈನ್ಸ್ನಲ್ಲಿ 9 ರಿಂದ 12 ಅಂಕಗಳನ್ನು ಬರ್ತಕ್ಕಂಥ ಮಿನಿಮಮ್ 9 ಮ್ಯಾಕ್ಸಿಮಮ್ 12 16 ಅಂಕಗಳವರೆಗೂ ಕೂಡ ನಿಮಗೆ ಚಿತ್ರಗಳನ್ನ ಕೇಳ್ತಾರೆ ವಾರ್ಷಿಕ ಪರೀಕ್ಷೆಯಲ್ಲಿ. ಸೊ ಇವತ್ತು ಆ ಚಿತ್ರ ಜೊತೆಗೆ ತಾವು ಇನ್ನು ಏನೇನೆಲ್ಲ ನೆನಪಿಟ್ಕೊಳ್ಬೇಕು, ಯಾವ ಥರದ ಪ್ರಶ್ನೆಗಳಿಗೆ ಬರ್ತಾವೆ, ಉತ್ತರ ಹೇಗೆ ಬರೀಬೇಕು ಅನ್ನೋದನ್ನ ಕಡೆವರೆಗೂ ನೋಡಿ. ತುಂಬಾನೇ ಟ್ರಿಕ್ಸ್ ಇದಾವೆ, ಅವುಗಳನ್ನು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಖಂಡಿತವಾಗಿ ಈ ವಿಡಿಯೋದಿಂದ ನೀವು 12 ಅಂಕಗಳನ್ನಾದರೂ ಗಳಿಸ್ತೀರಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಇದೇ ಥರದ ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ನಿಮಗೆ ಸ್ಕೋರಿಂಗ್ ಮತ್ತು ಪಾಸಿಂಗ್ ಪ್ಯಾಕೇಜ್ನ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ತಾವು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜ್ 2023-24 ಅಂತ ಪ್ಲೇಲಿಸ್ಟ್ ಲಿಂಕ್ ಇದೆ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಸಜೆಸ್ಟ್ ಮಾಡಿದ್ದೀನಿ, ಅದನ್ನು ನೋಡಿ ಅಂತ ಹೇಳ್ತಾ ಚಿತ್ರಗಳನ್ನು ಶುರು ಮಾಡುವ. ಸೊ ಫಸ್ಟ್ ಇಲ್ಲಿ ನೀರಿನ ವಿದ್ಯುತ್ ವಿಭಜನೆ ಅಂತ ಚಿತ್ರ ಇದೆ. ನೆಕ್ಸ್ಟ್ ಇನ್ನೊಂದು ಬಹಳ ಸರಿ ಕೇಳ್ತಕ್ಕಂಥದ್ದು ಸಾರ ರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತೆ ಉರಿಸುವಿಕೆ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ. ವಿದ್ಯಾರ್ಥಿಗಳೇ, ನಾನು ಕೊಡ್ತಕ್ಕಂಥ ಮೊದಲನೇ ಟ್ರಿಪ್ಸ್ ಏನಪ್ಪಾ ಅಂತಂದ್ರೆ ಪ್ರಶ್ನೆ ಸಂಖ್ಯೆಗಳನ್ನ ಅರ್ಥೈಸಿಕೊಂಡು ನೀಟಾಗಿ ಚಿತ್ರಗಳನ್ನ ಬರೀರಿ. ಇದು ಒಂದೇದು. ಓಕೆ, ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚಿತ್ರಗಳನ್ನ ನೀವು ಲೆಡ್ ಸೀಸ್ ಆದರೂ ಯೂಸ್ ಮಾಡಿ ಅಥವಾ ನಾರ್ಮಲ್ ಪೆನ್ಸಿಲ್ಸ್ಗಳಾದರೂ ಯೂಸ್ ಮಾಡ್ಬೋದು. ಬಟ್ ಚಿತ್ರಗಳಲ್ಲಿ ಮಾತ್ರ ಇರ್ತಕ್ಕಂಥ ಯಾವ ಆಕೃತಿಗಳಿದಾವೆ ಅದೇ ಆಕೃತಿಗಳನ್ನ ತೆಗಿಬೇಕು. ಗೆರೆಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ರೇಖೆಗಳಿದಾವಲ್ಲ ಸ್ಟ್ರೇಟ್ ಅಂದರೆ ಸ್ಟ್ರೇಟ್ ಆಗಬೇಕು. ಯಾಕಂದರೆ ಸೈನ್ಸಲ್ಲಿ ಕೊಡ್ತಕ್ಕಂಥದ್ದು ಮೇನ್ ಅಕ್ಯುರೇಸಿ ಆ್ಯಂಡ್ ಸಿಸ್ಟಮೆಟಿಕ್, ಅದು ನಿರ್ದಿಷ್ಟವಾಗಿರಬೇಕು ಮತ್ತು ಕ್ರಮಬದ್ಧವಾಗಿರಬೇಕು. ಆವಾಗ ಮಾತ್ರ ನಿಮಗೆ ಫುಲ್ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಇದು ನಾನು ಹೇಳ್ತಕ್ಕಂಥದ್ದು ಫಸ್ಟ್ ಟ್ರಿಕ್. ಓಕೆನಾ? ಇನ್ನು ಮುಂದಿನ ಚಿತ್ರ ಇದೆ, ನೀರಿನಲ್ಲಿ ಆಮ್ಲೀಯ ದ್ರಾವಣದ ವಿದ್ಯುತ್ತನ್ನು ಪ್ರವಹಿಸ್ತಕ್ಕಂಥದ್ದು. ಆಮೇಲೆ ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರ. ಇದು ಬಹಳ ಸಲ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಕೇಳ್ತಿದ್ರೆ ವಿಶೇಷವಾಗಿ ವಿತರಣಾ ನಳಿಕೆ ಅಥವಾ ನಿರ್ಗಮನ ನಾಳ ಅಂತಾರೆ. ಆಮೇಲೆ ಹೈಡ್ರೋಜನ್ ಅನಿಲ, ಅದನ್ನು ಬಹಳ ಸಲ ಗುರುತಿಸ್ಲಿಕ್ಕೂ ಕೂಡ ನಿಮ್ಗೆ ಏನು ಮಾಡಿದ್ದಾರೆ ಹೇಳಿದ್ದಾರೆ. ಸ್ನೇಹಿತರೆ, ನಾನು ನಿಮಗೆ ಕೊಡ್ತಕ್ಕಂಥ ಸೆಕೆಂಡ್ ಟಿಪ್ಸ್ ಏನಪ್ಪ ಅಂತಂದರೆ ಚಿತ್ರದಲ್ಲಿ ತಾವು ಚಿತ್ರಗಳನ್ನ ಡ್ರಾ ಮಾಡಿದ್ಮೇಲೆ ಡೈರೆಕ್ಟ್ ಈ ಥರ ಭಾಗಗಳನ್ನು ಬರಲಿಕ್ಕೆ ಹೋಗಬೇಡಿ. ಓಕೆ, ಹಾಗಾದರೆ ಏನು ಮಾಡಬೇಕು? ಸೊ ಫಸ್ಟ್ ಇದಕ್ಕೆ ನಂಬರ್ಗಳನ್ನು ಕೊಡಬೇಕು. ನೀರಿದೆಯಲ್ಲ, ಇದು ಫಸ್ಟ್ ಒನ್, ಇದು ಸ್ತಂಭ ಸೆಕೆಂಡ್ ಒನ್, ಹೈಡ್ರೋಜನ್ ಅನಿಲ ಥರ್ಡ್ ಒನ್. ಆಮೇಲೆ ಕೆಳಗಡೆ ನೀಟಾಗಿ ಡಯಾಗ್ರಾಮ್ ಬರೆದ ಮೇಲೆ ಇಲ್ಲಿ ಕೆಳಗಡೆ ತಾವು ಏನು ಮಾಡಬೇಕು, ಭಾಗಗಳು ಅಂತ ಬರಿಬೇಕು. ಓಕೆನಾ? ಸೊ ಇಲ್ಲಿ ಭಾಗಗಳು ಅಂತ ಬರಿತೀರಿ. ಅವಾಗ ಫಸ್ಟ್ ತಗೋತೀರಿ, ಒಂದನೇ ಭಾಗ ನಿಮ್ಗೆ ಏನು ಹೇಳಿದೆ, ನೀರು ಅಂತ ಇಲ್ಲಿ ಬರಿಬೇಕು. ಫಸ್ಟ್ ಒನ್ ನೀರು, ಆಮೇಲೆ ಸೆಕೆಂಡ್ ಏನಿದೆ ಸ್ತಂಭ. ಅಂದರೆ ಸೊ ಪಾರ್ಟ್ಸ್ಗಳನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ಅಲ್ಲೇ ನೀವುಗಳನ್ನು ಬರೆದ್ರೆ, ಸೊ ಕೆಲವೊಂದು ಸರಿ ತಪ್ಪು ಬರೆದ್ರೆ ಅಂಕಗಳನ್ನು ಕಳ್ತಕ್ಕಂಥ ಚಾನ್ಸಸ್ ಇದ್ದಾವೆ. ಈ ಥರ 1 2 3 4 ಹಾಕಿ ಈ ಕಡೆ ಕೆಳಗಡೆ ಚಿತ್ರದ ಕೆಳಗಡೆ ಬರೆದ್ರೆ ಸೊ ಖಂಡಿತವಾಗಿ ಇವ್ಯಾಲ್ಯೂಯೇಟರ್ಗೂ ಕೂಡ ಏನಾಗ್ತದಪ್ಪ ಅಂದರೆ ಅಷ್ಟು ನಿರ್ದಿಷ್ಟತೆ ಗೊತ್ತಾಗೋದಿಲ್ಲ. ಓಕೆ, ಬರೀ 1 2 3 4 ಅಥವಾ 1 2 3 ಅಂತ ಹಾಕಿದರೆ ಕೆಳಗಡೆ ಭಾಗ ಬರೆದ್ರೆ ಸೊ ಎಲ್ಲ ಪಾರ್ಟ್ಗಳು ಇರ್ಬೋದು ಅಂತ ಅನಿಸ್ತದೆ. ಬಟ್ ನೀವು ಡೈರೆಕ್ಟಾಗಿಯೇ ಅದ್ರ ಮುಂದೆ ಭಾಗಗಳನ್ನ ಗುರುತಿಸಿದರೆ ಅದು ತಪ್ಪಾಗಿದ್ದರೆ ಅಂಕಗಳನ್ನು ಕಳೆದುಕೊಳ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ. ಸೊ ಅದಕ್ಕೆ ನಾನು ಕೊಡ್ತಕ್ಕಂಥ ಈ ಸೆಕೆಂಡ್ ಟಿಪ್ಪನ್ನು ನೀವೇನು ಮಾಡಬೇಕು, ಫಾಲೋಗಳನ್ನು ಮಾಡಲೇಬೇಕು. ಮುಂದಿನ ಚಿತ್ರ ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸ್ತಕ್ಕಂಥ ಚಿತ್ರ. ಇದರಲ್ಲಿ ಗ್ರಾಫೈಟ್ ದಂಡ ನೋಡ್ಕೊಂಡೋಗಿ ಬಹಳ ಸಲ ಕೇಳಿದಾರ ಪರೀಕ್ಷೆ ಮಾಡಬೇಕಾಗಿರ್ತಕ್ಕಂಥ ಲವಣ. ಮುಂದೆ ತಾಮ್ರದ ವಿದ್ಯುತ್ ವಿಭಜನೆಯ ಚಿತ್ರ. ಇದರಲ್ಲಿ ವಿಶೇಷವಾಗಿ ಕ್ಯಾಥೋಡ್ ಕೇಳಿದ್ರು, ಆಮೇಲೆ ಕಶ್ಮಲಗಳನ್ನು ಅವುಗಳ ಭಾಗಗಳನ್ನು ನಿಮ್ಗೆ ಏನು ಮಾಡಿದ್ರಪ್ಪ ಅಂದರೆ ಕೇಳಿದ್ರು ಲಾಸ್ಟ್ ಇಯರ್ದಲ್ಲಿ. ಇನ್ನು ಬಯಾಲಜಿಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ, ಆಮೇಲೆ ಮಾನವನ ಜೀರ್ಣಾಂಗ ವ್ಯೂಹ. ಈಗಾಗಲೇ ನಿಮಗೆ 3 ಟಿಪ್ಸ್ಗಳನ್ನು ಹೇಳಿದೆ, 2 ಟಿಪ್ಸ್ಗಳನ್ನು. ಇವಾಗ 3ನೇ ಟಿಪ್ಪನ್ನು ಹೇಳ್ತಕ್ಕಂಥ ಸಂದರ್ಭ. ಸ್ನೇಹಿತರೆ, ಯಾವತ್ತೂ ಕೂಡ ನೀವು ಚಿತ್ರಗಳನ್ನು ಏನು ಮಾಡಬೇಕಪ್ಪ ಅಂತಂದರೆ ಲೆಫ್ಟಲ್ಲೇ ಡ್ರಾ ಮಾಡಬೇಕು. ಅದರ ಪಾರ್ಟ್ಸ್ಗಳನ್ನು ನೀವು ಏನು ಮಾಡಬೇಕು, ರೈಟ್ ಸೈಡಲ್ಲಿ ಬರಿಬೇಕು. ಈ ಕಡೆ ಎಲ್ಲ ಚಿತ್ರ ತೆಗೆದು ಈ ಕಡೆ 1 2 3 ಅಂತ ಹಾಕಿ ನೀವೇನು ಮಾಡಬೇಕು, ಅದರ ಮುಂದಗಡೆನೆ ಭಾಗಗಳನ್ನು ಸೂಚಿಸಬೇಕು. ಅಥವಾ ಚಿತ್ರದ ಕೆಳಗಡೆನೂ ಕೂಡ ನೀವು ಭಾಗಗಳನ್ನು ಗುರುತಿಸಿದರೆ ಖಂಡಿತವಾಗಿ ನಿಮ್ಗೆ ಏನಾಗ್ತದೆ, ಅಂಕಗಳನ್ನು ಕೊಡ್ತಾರೆ. ಇದೇ ನಾನು ಹೇಳಿರ್ತಕ್ಕಂಥದ್ದು ಥರ್ಡ್ ಟಿಪ್. ಮುಂದಿಂದು ಮನುಷ್ಯನ ಹೃದಯದ ಛೇದನೋಟದ ಚಿತ್ರ. ಇದು ಇಂಪಾರ್ಟೆಂಟ್ ಇದೆ. ಆಮೇಲೆ ಮನುಷ್ಯರ ವಿಸರ್ಜನಾಂಗ ವ್ಯೂಹ ಅಂತಕ್ಕಂಥದ್ದು ನಿಮ್ಮ ಪರೀಕ್ಷೆಗೆ ಬಂದೇ ಬರ್ತಕ್ಕಂಥ ಚಿತ್ರಗಳು. ನೆಫ್ರಾನ್ನ ರಚನೆ ಚೆನ್ನಾಗಿ ಕಲ್ಕೊಂಡೋಗಿ. ಓಕೆನಾ? ಆ ನೆಫ್ರಾನ್ನಲ್ಲಿ ಯಾವ ತರನಾಗಿರ್ತಕ್ಕಂಥ ಭಾಗಗಳನ್ನು ಗುರುತಿಸಬೇಕು, ಅದರಲ್ಲಿ ಆಕ್ಸಾನ್ ಆಗಿರ್ಬೋದು, ಡೆಂಡ್ರೇಟ್ ಆಗಿರ್ಬೋದು, ಅದನ್ನು ಪದೇ ಪದೇ ಸರ್ ಏನು ಮಾಡ್ತಾ ಇದ್ದಾರೆ, ರಿಪೀಟ್ ಮಾಡ್ತಾ ಇದ್ದಾರೆ. ಮುಂದೆ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಚಿತ್ರ. ಇದು ಕೂಡ ಇಂಪಾರ್ಟೆಂಟ್ ಇದೆ.
ಈ ಕಡೆ ಇರ್ತಕ್ಕಂಥದ್ದು ಎಸ್ ನರಕೋಶದ್ದು ಇದೆ. ಇದು ನೆಫ್ರಾನ್ ಇದೆ, ಇದು ನರಕೋಶ ಇದೆ. ಇದು ಹೂವಿನ ನೀಳಛೇದ ನೋಟದ ಚಿತ್ರ. ಈ ಕಡೆ ಮಾನವನ ಮಿದುಳಿನ ಚಿತ್ರ. ಎಸ್ ಸ್ನೇಹಿತರೆ, ಟಿಪ್ ನಂಬರ್ 4 ಹೇಳ್ತಕ್ಕಂಥದ್ದು. ಈಗ ಇತ್ತೀಚಿನ ವಿಜ್ಞಾನದ ಪ್ರಶ್ನೆ ಪತ್ರಿಕೆಗಳಲ್ಲಿ ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಕೆಲವು ನಿರ್ದಿಷ್ಟಪಡಿಸಿದ ಭಾಗಗಳನ್ನು ನಿಮ್ಗೆ ಏನ್ ಮಾಡ್ತಾ ಇದ್ದಾರೆ, ಗುರುತಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಉದಾಹರಣೆ ಮೆದುಳು ತಗೊಳ್ಳೋಣ. ಸೊ ಮೆದುಳಿನಲ್ಲಿ ನಿಮ್ಗೆ ಏನ್ ಕೇಳ್ತಾರೆ, ಮೆಡುಲ್ಲಾ ಗುರುತಿಸಿ ಮತ್ತೆ ಕಪಾಲ ಗುರುತಿಸಿ ಅಂತ 2 ಕೊಡ್ತಾರೆ. ಸೊ ವಿಶೇಷವಾಗಿ 2 ಕೇಳಿದಾರೆ ಅಂದ್ರೆ ಖಂಡಿತವಾಗಿ 2ಕ್ಕೆ 2 ಕೂಡ ಗುರುತಿಸಿ. ಇನ್ ಕೇಸ್ ನಿಮ್ಗೆ ಏನಾದ್ರೂ ಗೊಂದಲ ಇತ್ತಂದ್ರೆ ಒಂದು 3-4 ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಗುರುತಿಸ್ಬೇಕು. ಎಲ್ಲಿ ನಿಮ್ಗೆ ನಿರ್ದಿಷ್ಟವಾಗಿ ಇದೇ ಪಾರ್ಟ್ ಇದೆ ಇದೋ ಇಲ್ಲ ಅಂತಂದಾಗ ಸೊ ಒಂದು 5-6 ಭಾಗಗಳನ್ನ ಗುರುತಿಸಿ. ಬಟ್ ಅವರು ಯಾವ ಪಾರ್ಟನ್ನ ಏನು ಗುರುತಿಸ್ಲಿಕ್ಕೆ ಹೇಳಿದ್ದಾರೆ ಅದನ್ನೇ ನಿಮ್ಗೆ ಖಚಿತವಾಗಿ ಗೊತ್ತಿದ್ರೆ ಅಷ್ಟು ಮಾತ್ರ ಗುರುತಿಸಿ, ಬೇರೆದೇನು ಗುರುತಿಸ್ಲಿಕ್ಕೆ ಹೋಗಬೇಡಿ. ಇದನ್ನ ನಾನು ನಿಮ್ಗೆ ಕೊಟ್ಟಿರೋದು ಟಿಪ್ ನಂಬರ್ 4. ಇನ್ನು ನಾವು ಭೌತಶಾಸ್ತ್ರದಲ್ಲಿ ಕೆಲವು ಚಿಹ್ನೆಗಳನ್ನ ಬರ್ತದೆ. ವಿದ್ಯುತ್ ಕೋಶ 1 ಅಂಕ ಅಂತರೂ ಗ್ಯಾರಂಟಿ ಬರ್ತದ. ಶುಷ್ಕ ಕೋಶ, ಎಸ್ ತೆರೆದ ಸ್ವಿಚ್, ಮುಚ್ಚಿದ ಸ್ವಿಚ್, ತಂತಿಯ ಕೀಲು, ಸೇರ್ಪಡೆ ಇಲ್ಲದ ದಾಟಿದ ತಂತಿ, ವಿದ್ಯುತ್ ಬಲ್ಬ್ ಆಗಿರ್ಬೋದು, ರೋಧಕ, ಪರಿವರ್ತಿತ ರೋಧ, ಆಮಿಮೀಟರ್, ವೋಲ್ಟಮೀಟರ್, ಓಕೆ, ಓಮ್ನ ನಿಯಮದ ಚಿತ್ರ, ಸರಣಿ ಕ್ರಮದ ರೋಧಕ ಮತ್ತೆ ಸಮಾಂತರವಾಗಿರ್ತಕ್ಕಂಥ ರೋಧಕ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನ ಇದು ಒಂದು ಸರಳವಾಗಿರ್ತಕ್ಕಂಥ ರೇಖಾಮಂಡಲದ ಚಿತ್ರ ಬಹಳ ಸರಿ ಕೇಳಕತ್ತ. ಸರಳ ವಿದ್ಯುತ್ ಮಂಡಲ ರಚಿಸಿ ಅಂತ ಕೇಳ್ತಾರೆ. ಅಲ್ಲಿ ಒಂದು ವಿದ್ಯುತ್ ಕೋಶ ಕೊಡ್ತಾರೆ, ಒಂದು ವಿದ್ಯುತ್ ಬಿಲ್, ಒಂದು ಆಮಿಮೀಟರ್, ಒಂದು ಪ್ಲಗ್ ಕೀ. ಇದನ್ನು ಬಹಳ ಸಲ ರಿಪೀಟ್ ಮಾಡಿದ್ದಾರೆ. ಒಂದು ಸರಳವಾಗಿರ್ತಕ್ಕಂಥ ವಿದ್ಯುತ್ ಮಂಡಲ ರೇಖಾಚಿತ್ರ ರಚಿಸಿ ಅಂದಿದ್ದಾರೆ, ಅದನ್ನು ನೋಡ್ಕೊಂಡೋಗಿ. ಆಮೇಲೆ ಇದು ಒಂದು ನೇರವಾದ ವಾಹಕ ತಂತಿಯ ಸುತ್ತ ಕಾಂತೀಯ ಬಲ ರೇಖೆಗಳನ್ನ ಸೂಚಿಸುವ ಏಕಕೇಂದ್ರೀಯ ವೃತ್ತಗಳ ಮಾದರಿ ವೃತ್ತಗಳನ್ನ ಬಾಣಗಳು ಎಸ್ ಬಲರೇಖೆಗಳ ದಿಕ್ಕನ್ನು ತೋರಿಸ್ತಕ್ಕಂಥ ಚಿತ್ರವನ್ನ ಕಲ್ಕೊಂಡು ಹೋಗಿ. ಇನ್ನ ಇದು ಸರಳ ವಿದ್ಯುತ್ ಮೋಟಾರ್ ಇದೆ. ಇದು ವಿದ್ಯುತ್ ಜನಕ, NS, ಒಡಕು ಉಂಗುರಗಳು, ಕುಂಚಗಳು, ಇದ್ರ ಮೇಲೆ ಬಹಳ ಪ್ರಶ್ನೆಗಳು ಬರ್ತಾ ಇದ್ದಾವ. ಅದನ್ನ ಚೆನ್ನಾಗಿ ನೋಡ್ಕೊಂಡು ಹೋಗಿ. ಇದು ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ. ಈ ಕಡೆ ಇರ್ತಕ್ಕಂಥದ್ದು ಜೈವಿಕ ಅನಿಲ ಸ್ಥಾವರದ ಸಾಂಕೇತಿಕ ಚಿತ್ರ. ಬಹಳ ಸಲ ಕೇಳ್ತಾ ಇದ್ದಾರಲ್ಲ, ಕೇಳ್ತಾರೆ. ಇನ್ನು ನಿಮಗೆ ಇಲ್ಲಿ ಈ ರೇಖಾಗಳ ಪ್ರತಿಬಿಂಬಗಳ ಮೇಲೆ 3 ಮಾರ್ಕ್ಸ್ಗಳ ರೇ ಡಯಾಗ್ರಾಮ್ಗಳು ಬರ್ತದ. ಓಕೆ, ಈ ರೇ ಡಯಾಗ್ರಾಮ್ಗಳನ್ನ ರೇಖಾಚಿತ್ರಗಳನ್ನ ಬರಿಬೇಕಾದ್ರೆ ನಿಮ್ಗೆ ಈ ಪರಿಕಲ್ಪನೆಗಳನ್ನ ಚೆನ್ನಾಗಿ ಗೊತ್ತಿರಬೇಕು. ಸೊ ಅನಂತದಲ್ಲಿ ಇಟ್ಟಾಗ ಹೇಗಿದೆ ಪ್ರತಿಬಿಂಬ, ಓಕೆ, ಅಂದ್ರೆ ನಿಮ್ನ ದರ್ಪಣದಲ್ಲಿ ಉಂಟಾದ ಪ್ರತಿಬಿಂಬಗಳ ರೇಖಾಚಿತ್ರಗಳು ಎಷ್ಟು 6 ಕೇಸಸ್ ಬರ್ತವೆ. ಓಕೆನಾ, ನಿಮ್ನ ದರ್ಪಣದಲ್ಲಿ ಬರ್ತಕ್ಕಂಥದ್ದು ಒಟ್ಟು 6 ಕಾನ್ಸೆಪ್ಟ್ ಬರ್ತವೆ. ವಸ್ತುಗಳನ್ನ ಎಲ್ಲಿ ಇಟ್ಟಾಗ F, C, ಓಕೆ, ಅದನ್ನ ಕ್ಲಿಯರ್ ಮಾಡ್ಕೋಬೇಕು. ಅದರ ಮೇಲೆ ಒಟ್ಟಾರೆ ನಿಮ್ನ ದರ್ಪಣದ ಮೇಲೆ 6 ಇದಾವೆ. 6ರಲ್ಲಿನೂ ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಪೀನ ಮಸೂರದಲ್ಲಿನೂ ಕೂಡ ಎಷ್ಟು ಕೇಸಸ್ ಬರ್ತವೆ, ಅಲ್ಲಿನೂ ಕೂಡ 6 ಬರ್ತವೆ. ಇನ್ನ ಸ್ವಲ್ಪ ದೃಷ್ಟಿ ದೋಷಗಳ ಮೇಲೆ ನೋಡಿದಾಗ 1-2 ಪ್ರಶ್ನೆಗಳು ಬರ್ತದ. ಪೀನ ಮಸೂರ, ನಿಮ್ನ ಮಸೂರ, ಸಮೀಪ ದೃಷ್ಟಿ ದೋಷಕ್ಕೆ ಕಾರಣ ಪರಿಹಾರ, ಅದಕ್ಕೆ ಯಾವ ಮಸೂರ ಬೇಕು, ಪೀನ ಮಸೂರಕ್ಕೆ ಕಾರಣ ಪರಿಣಾಮ, ಅದಕ್ಕೆ ಯಾವ ಮಸೂರ ಬೇಕು, ಅದರ ಬಿಂಬಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ಸ್ವಲ್ಪ ಕ್ಲಿಯರ್ ಆಗಿ ಸ್ಟಡಿ ಮಾಡಿ. ಇನ್ನ ನಿಮ್ನ ಮಸೂರದಲ್ಲಿ 6 ಹೇಗೆ ರೇ ಡಯಾಗ್ರಾಮ್ ಇದಾವಲ್ಲ, ಪೀನ ಮಸೂರದಲ್ಲಿನೂ ಕೂಡ 6 ರೇ ಡಯಾಗ್ರಾಮ್ಗಳು ಇದಾವೆ. ಅದನ್ನು ಕೂಡ ನೀವು ಏನ್ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ ಕಲ್ಕೊಳ್ಬೇಕು. ಸೊ ಕಲ್ಕೊಂಡ್ರೆ ಖಂಡಿತವಾಗಿ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ 3 ಮಾರ್ಕ್ಸ್ ಕೊಡ್ತಾರೆ. ಇದು ಗೋಲಿಯ ದರ್ಪಣ ಮತ್ತೆ ಸಮತಲ ದರ್ಪಣದಲ್ಲಿ ಇರ್ತಕ್ಕಂಥದ್ದು ಕೂಡ ನಿಮ್ಗೆ ಇದಾವೆ, ಬಟ್ ಅದೇನು ಎಕ್ಸಾಮ್ ಅಲ್ಲಿ ಬರೋದಿಲ್ಲ. ಇದು ವಿಭಿನ್ನ ಸ್ಥಾನಗಳಲ್ಲಿ ಇಟ್ಟಾಗ ಇದೆ, ಇದನ್ನು ಸ್ವಲ್ಪ ನೋಡ್ಕೊಂಡು ಹೋಗಿ. ಬಟ್ ರೇ ಡಯಾಗ್ರಾಮ್ಗಳಲ್ಲಿ ನಿಮ್ನ ಮಸೂರದ 6, ಪೀನ ಮಸೂರದ 6, ಆಮೇಲೆ ಈ 1-2 ನಿಮ್ನ ಮಸೂರದ ಕನ್ಸೆಪ್ಟ್ಗಳು, ಟೋಟಲ್ ಒಂದು 14 ಕನ್ಸೆಪ್ಟ್ಗಳನ್ನ ರೇ ಡಯಾಗ್ರಾಮ್ಗಳನ್ನ ಕಲಿತ್ರ ಖಂಡಿತವಾಗಿ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಅಂಕಗಳನ್ನ ಗಳಿಸ್ತೀರಿ. ಇಷ್ಟು ಈ ವಿಡಿಯೋದಲ್ಲಿ ವಿಜ್ಞಾನದಲ್ಲಿ ನಿಮ್ಗೆ 12 ಮಾರ್ಕ್ಸ್ಗಳಿಗೆ ಡೆಫಿನೆಟ್ ಆಗಿ ಬರ್ತಕ್ಕಂಥ ಚಿತ್ರಗಳನ್ನ ಹೇಳಿದ್ದೀನಿ. ಚಿತ್ರಗಳನ್ನ ಬಿಡಿಸ್ತಕ್ಕಂಥ ಕೌಶಲ್ಯಗಳನ್ನ, ಟಿಪ್ಸ್ಗಳನ್ನ ಹೇಳಿದ್ದೀನಿ. ಸೊ ಮತ್ತೆ ನಾನು ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ದಯಮಾಡಿ ವಿಡಿಯೋನ ಎಲ್ಲರೂ ಕೂಡ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬಾರ್ದು ಅಂತ ಹೇಳ್ತಾ ಸಿಗುವ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.